ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೀಗ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಈಗಾಗಲೇ ಏನು RCB ಸಂಭ್ರಮಾಚರಣೆಯ ವೇಳೆ ಆದಂತಹ ಒಂದು ದುರ್ಘಟನೆ, ಕಾಲ್ತುಳಿತದಿಂದ 11 ಜೀವಗಳು ಬಲಿಯಾಗಿದೆ. ಹೀಗಾಗಿ ಈ ಎಲ್ಲಾ ಲೆಕ್ಕಾಚಾರಗಳ ನಡುವೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಬದಲಾವಣೆಯ ಪರ್ವ ಶುರುವಾಗಿದೆ ಅನ್ನುವಂತ ಒಂದು ಮಾತುಗಳು ಸಹ ಈಗಾಗಲೇ ಕೈಪಾಳ್ಯದಲ್ಲಿ ಸಹ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಈ ಒಂದು ಘಟನೆಯಿಂದಾಗಿ ಅಂದ್ರೆ RCB ಸಂಭ್ರಮಾಚರಣೆಯ ವೇಳೆಯಲ್ಲಿ ಏನು ಆದಂತಹ ಈ ಒಂದು ದುರ್ಘಟನೆಯಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಈಗಾಗಲೇ ಹೈಕಮಾಂಡ್ ಸಹ ಈಗಾಗಲೇ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಹಾಗೆ DCM DK ಶಿವಕುಮಾರ್ ಅವರು ಸಹ ಈಗಾಗಲೇ ವರದಿಯನ್ನ ಕೇಳಿತ್ತು. ಆ ಒಂದು ವರದಿ ಕೇಳಿದ ಬಳಿಕ ಇದೀಗ ಹೈಕಮಾಂಡ್ ನಾಯಕರ ಜೊತೆಗೆ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಒಂದು ವರದಿಯ ಬಗ್ಗೆಯೂ ಸಹ ಚರ್ಚೆ ಆಗಿದೆ. ಅದೇ ಅಲ್ಲದೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಮುಖ್ಯಮಂತ್ರಿ ಬದಲಾವಣೆ ಹಾಗೂ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಏನು ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಇದೇ ರೀತಿಯಾಗಿ ಬೆಂಬಲಿಸಿ ಅಂತಾನೆ ಹೇಳ್ತೀನಿ. ಈಗಾಗಲೇ 2023ರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿತ್ತು, ಆ ಒಂದು ಒಂದು ಗ್ಯಾರಂಟಿಗಳನ್ನ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ 5 ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ನೀಡುವಲ್ಲಿ ಯಶಸ್ವಿ ಆಗಿದೆ. ಆದ್ರೆ ಸಾಕಷ್ಟು ವಿರೋಧ ಸಹ ಕೇಳಿ ಬಂತು. ಅಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟಂತೆ ಸಹ ನಡೆಸ್ಕೊಳ್ಬೇಕು ಅನ್ನುವಂತ ಒಂದು ಮಾತುಗಳು ಸಹ ಸಾರ್ವಜನಿಕ ವಲಯದಲ್ಲಿರ್ಬೋದು, ಮಹಿಳಾ ಮಣಿಗರಿರ್ಬೋದು, ಅದಲ್ಲದೆ ವಿಪಕ್ಷ ನಾಯಕರು ಸಹ ಈಗಾಗಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸಹ ನಡೆದಿದೆ. ಈ ಒಂದು ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಎಲ್ಲೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಒಂದು ಮಾತನ್ನ ಹೇಳಿರುವಂತದ್ದು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಕೊಟ್ಟಂತಹ ಮಾತನ್ನ ನಡೆಸ್ಕೊಂಡಿದೆ, ಅಂದ್ರೆ ಜಾರಿಗೊಳಿಸಿದೆ. ಪಂಚ ಗ್ಯಾರಂಟಿಗಳನ್ನ ನಾವು ಜಾರಿಗೊಳಿಸ್ತೇವೆ ಅಂತ. ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ನಡೆಸ್ಕೋತಾ ಇಲ್ಲ ಅನ್ನುವಂಥದ್ದು ಸಹ ಮಹಿಳಾ ಮಣಿಯರು ಜೊತೆಗೆ ವಿಪಕ್ಷ ನಾಯಕರ ಆಕ್ರೋಶವಾಗಿದೆ. ಆದ್ರೆ ಇದೀಗ ನಾನು ಹೋಗ್ತಾ ಇರುವಂತಹ ಒಂದು ವಿಷಯ ಏನಂದ್ರೆ, ರಾಜ್ಯದಲ್ಲಿ ಆಗುವಂತಹ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುವಂತಹ ಒಂದು ಬದಲಾವಣೆ. ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರ್ರಚನೆ ಆಗುತ್ತಾ ಅನ್ನುವಂತ ಒಂದು ಚರ್ಚೆ ನಡೀತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆಗೆ ಇವತ್ತು ಚರ್ಚೆ ಆಗಿದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2 ವರ್ಷ ಪೂರೈಸಿದೆ. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. DK ಶಿವಕುಮಾರ್ ಅವರ ಒಂದು ಬಣದವರು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಹ ಬಹಿರಂಗವಾಗಿ ಈಗಾಗಲೇ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಆ ಒಂದು ಹೇಳಿಕೆಗೆ ಒಂದು ಕಡೆ ಆ ರೀತಿಯಾದಂತಹ ಬಹಿರಂಗ ಹೇಳಿಕೆಯನ್ನ ಕೊಡೋದ್ರಿಂದ ಇತ್ತ ಸಿದ್ದರಾಮಯ್ಯನವರ ಬಣದವರು ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ CM ಪಟ್ಟದಲ್ಲಿ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂತ ಒಂದು ಬಣ ಬಡಿದಾಟಕ್ಕೆ ಈಗಾಗಲೇ ಹೈಕಮಾಂಡ್ ಸಹ ಬ್ರೇಕ್ ಹಾಕಿರುವಂತದ್ದು. ಆದ್ರೆ ಇದೀಗ 2 ವರ್ಷ ಪೂರೈಸಿದ ನಂತರ ಏನು 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ. ಸರ್ಕಾರ ರಚನೆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆಯೂ ಸಹ ಚರ್ಚೆ ಆಗಿತ್ತು ಅನ್ನುವಂತ ಒಂದು ಮಾತನ್ನ ಈ ಹಿಂದೆ DK ಶಿವಕುಮಾರ್ ಅವರು ಒಂದು ಖಾಸಗಿ ಚಾನೆಲ್ನ ಒಂದು ಸಂದರ್ಶನದಲ್ಲಿ ಹೇಳಿದ್ರು. ಆದ್ರೆ ಇದೀಗ ಮುನ್ನೆಲೆಗೆ ಬಂದಿರುವಂತ ಒಂದು ವಿಚಾರ ಏನಂದ್ರೆ, ಸರ್ಕಾರ 2 ವರ್ಷ ಪೂರೈಸಿದೆ, ಇದೀಗ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅಥವಾ ಪುನರ್ರಚನೆ ಆಗ್ಬೇಕು, ನಮಗೂ ಸಹ ಅವಕಾಶಗಳು ಸಿಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಹ ಪಟ್ಟನ್ನ ಹಿಡಿದಿರುವಂತದ್ದು. ಸಾಕಷ್ಟು ಜನ ಆಕಾಂಕ್ಷಿಗಳು ಸಹ ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದಾರೆ. ಅದರಲ್ಲೂ ಸಹ ಹಿರಿಯ ನಾಯಕರು ಸಹ ಇದ್ದಾರೆ. RV ದೇಶಪಾಂಡೆ ಆಗಿರ್ಬೋದು, BK ಹರಿಪ್ರಸಾದ್ ಸೇರಿದಂತೆ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಇವತ್ತು ಏನು KPCC ಅಧ್ಯಕ್ಷ ಸ್ಥಾನ, ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗೂ ಸಹ ಚರ್ಚೆ ಆಗಿದೆ ಅನ್ನುವಂಥದ್ದು ಸಹ ಈಗಾಗಲೇ ಕೆಲವು ಮೂಲಗಳಿಂದ ತಿಳಿದು ಬಂದಿರುವಂತಹ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಇದರ ನಡುವೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಚರ್ಚೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸಂಪುಟದಲ್ಲಿ ಬರೋಬ್ಬರಿ 15 ಸಚಿವರನ್ನ 10ರಿಂದ 15 ಸಚಿವರನ್ನ ಅವ್ರಿಗೆ ಗೇಟ್ ಪಾಸ್ ಕೊಡ್ಲಾಗುತ್ತೆ ಅಥವಾ ಅವರನ್ನ ಕೆಳಗಿಳಿಸಲಾಗುತ್ತೆ ಅನ್ನುವಂತ ಒಂದು ಸ್ಫೋಟಕ ಮಾಹಿತಿಯು ಸಹ ಈಗಾಗಲೇ ಬಹಿರಂಗ ಆಗಿರುವಂತದ್ದು.
ಈಗಾಗಲೇ ಏನು ಸಚಿವರಾದಂತಹ ಶರಣಬಸಪ್ಪ ದರ್ಶನಾಪುರ್ ಅವರು ಇವತ್ತು ಯಾದಗಿರಿಯಲ್ಲಿ ಮಾತನಾಡಿರುವಂತದ್ದು. ಆ ಒಂದು ಮಾತನಾಡುವಾಗ ಕಾಂಗ್ರೆಸ್ ನಾಯಕರ ಒಂದು ಹೈ ವೋಲ್ಟೇಜ್ ಸಭೆ ವಿಚಾರವಾಗಿಯೂ ಸಹ ಚರ್ಚೆ ನಡೆಸಿದ್ದಾರೆ. ಅದಲ್ಲದೆ ಕೆಲವು ಸಚಿವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇರುವಂತಹ ಕೆಲವು ಸಚಿವರಿಗೆ ಕೋಪ್ ಕೊಡುವಂತಹ ಸಾಧ್ಯತೆ ಇದೆ. ಅದಲ್ಲದೆ ಹಲವು ಖಾತೆಗಳು ಸಹ ಬದಲಾಗುತ್ತೆ ಎನ್ನುವಂತ ಒಂದು ಮಾತನ್ನ ಹೇಳಿರುವಂತಂದ್ರೆ, ಅಂದ್ರೆ ಈ ಒಂದು ವಿಚಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ 10 ರಿಂದ 15 ಸಚಿವರ ಬದಲಾವಣೆ ಆದ್ರೂ ಸಹ ಆಗಬಹುದು ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಒಬ್ಬ ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾರೆ ಅಂದ್ರೆ ಅದು ಬಹುಪಾಲು ಸತ್ಯ ಆಗೇ ಇರುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಹಿಂದೆಯೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ನಮಗೂ ಸಹ ಅವಕಾಶವನ್ನ ಕೊಡಿ ಅನ್ನುವಂತ ಒಂದು ಬಹಿರಂಗ ಹೇಳಿಕೆ ಸಹ ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ಯಾರ್ಯಾರಿಗೆ ಈ ಬಾರಿ 15 ಸಚಿವರಿಗೆ 10 ರಿಂದ 15 ಸಚಿವರಿಗೆ ಸಂಪುಟದಿಂದ ಕಿತ್ತು ಹಾಕಲು ಹೈಕಮಾಂಡ್ ನಿರ್ಧರಿಸಿತ್ತೆ ಅನ್ನೋದನ್ನು ಸಹ ಈಗಾಗಲೇ ನೋಡೋದಾದ್ರೆ, ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಹ ಸಾಕಷ್ಟು ಹಗರಣಗಳನ್ನ ಒಂದು ಎದುರಿಸ್ತಾ ಇರುವಂತದ್ದು. ಅಂದ್ರೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹಸ್ತಕ್ಷೇಪ ಇದೆ ಎನ್ನುವಂಥದ್ದು ಸಹ ವಿರೋಧ ಪಕ್ಷಗಳ ಟೀಕೆ ಆಗಿರ್ಬೋದು. ಅದಲ್ಲದೆ ವಾಲ್ಮೀಕಿ ನಿಗಮ ಹಗರಣ ಇರ್ಬೋದು, ಅಬಕಾರಿ ಇಲಾಖೆಗೆ ಸಂಬಂಧಿಸಿದಂತೆ ಸಾಕಷ್ಟು ಹಗರಣಗಳು ಸಹ ಸರ್ಕಾರದ ಒಂದು ಸಾಕಷ್ಟು ಡ್ಯಾಮೇಜ್ ಸಹ ಆಗಿತ್ತು ಈ ಒಂದು ಹಗರಣಕ್ಕೆ ಸಂಬಂಧಿಸಿದಂತೆ. ಹೀಗಾಗಿ ಕೆಲವೊಂದು ಹಗರಣಗಳು ಜೊತೆಗೆ ಕಾಂಗ್ರೆಸ್ ನಾಯಕರು ಸಹ ನಮಗೆ ಅನುದಾನ ಸರಿ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಹ ಹಿರಿಯ ನಾಯಕರೇನಿದ್ದಾರೆ, ಹಿರಿಯ ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೆಲವು ಸಚಿವರಿಗೆ ಕೋಪ್ ನೀಡಿ ಹೊಸಬರಿಗೆ, ಅಂದ್ರೆ ಹೊಸ ಮುಖಗಳಿಗೆ, ಸೀನಿಯರ್ಗಳಿಗೆ, ಕೆಲವೊಂದು ಈಗಾಗಲೇ RV ದೇಶಪಾಂಡೆ ಅಂತಹ ಹಿರಿಯ ನಾಯಕರಿಗೆ ಸಂಪುಟದಲ್ಲಿ ಅವಕಾಶವನ್ನ ನೀಡಬೇಕು, ಅವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಹ ಈಗಾಗಲೇ ಹೈಕಮಾಂಡ್ ಮುಂದಾಗಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸುಮಾರು 15 ಸಚಿವರ ಪಟ್ಟಿಯನ್ನ ಕಳಿಸಿದೆಯಂತೆ. ಆ ಒಂದು ಪಟ್ಟಿಯಲ್ಲಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಇರ್ಬೋದು ಅಥವಾ DK ಶಿವಕುಮಾರ್ ಬೆಂಬಲಿಗರಿಗೂ ಸಹ ಕೆಳಗಿಳಿಯುವಂತ ಒಂದು ಸಾಧ್ಯತೆಗಳು ಸಹ ಇದೆ. ಅದರಲ್ಲಿ ಘಟಾನುಘಟಿ ಸಚಿವರೇ ಸಹ ಇದ್ದಾರೆ ಅನ್ನೋದು ಸಹ ಆಪ್ತ ವಲಯಗಳಲ್ಲಿ ಸಹ ಕೇಳಿ ಬಂದಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರ ಒಂದು ಏನು ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಕೋಕ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಬೈರತಿ ಸುರೇಶ್, ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಾದಂತಹ ಬೈರತಿ ಸುರೇಶ್ ಅವ್ರಿಗೂ ಸಹ ಕೋಕ್ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಏನು ಸಾಕಷ್ಟು ಅಂದ್ರೆ ಜನರಿಗೆ ಗೊಂದಲಕ್ಕೀಡಾಗುವಂತ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಎನ್ನುವಂಥದ್ದು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವರು DK ಶಿವಕುಮಾರ್ ಅವರ ಬೆಂಬಲಿಗರು ಹೌದು, ಅದಲ್ಲದೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹೌದು. ಸಹಜವಾಗಿ DK ಶಿವಕುಮಾರ್ ಒಂದು ಪಾಳ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಹ ಕೋಕ್ ಸಿಗುವಂತಹ ಸಾಧ್ಯತೆ ಇದೆ. ಅದಲ್ಲದೆ KN ರಾಜಣ್ಣ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಇನ್ನು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ, RB ತಿಮ್ಮಾಪುರ್, ಶಿವಾನಂದ ಪಾಟೀಲ್, KH ಮುನಿಯಪ್ಪ, ರಹೀಂ ಖಾನ್, D ಸುಧಾಕರ್, MC ಸುಧಾಕರ್ ಮತ್ತೆ K ವೆಂಕಟೇಶ್ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ಕೊಡುವಂತ ನಿಟ್ಟಿನಲ್ಲಿ ಸಹ ಈಗಾಗಲೇ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ ಅಂದ್ರೆ ಈ ಒಂದು ಹಿರಿಯ ನಾಯಕರಿಗೆ ಈಗಾಗಲೇ KH ಮುನಿಯಪ್ಪ, ಬೋಸರಾಜು ಅವರೆಲ್ಲ ಸಾಕಷ್ಟು ಹಿರಿಯ ನಾಯಕರು, ಜೊತೆಗೆ ಸಾಕಷ್ಟು ಹುದ್ದೆಗಳನ್ನು ಸಹ ಈ ಹಿಂದೆ ಅಲಂಕರಿಸಿರುವಂತದ್ದು. ಹಾಗಾಗಿ ಸಚಿವ ಸಂಪುಟದಿಂದ ಈ ಒಂದು ನಾಯಕರಿಗೆ ಕೋಕ್ ಕೊಟ್ಟು ಗೇಟ್ ಪಾಸ್ ಅನ್ನ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂತ ಒಂದು ಚರ್ಚೆಯನ್ನ ಹೈಕಮಾಂಡ್ ಮಾಡಿರುವಂತದ್ದು. ಈ ಒಂದು ಹೈಕಮಾಂಡ್ ಕೊಟ್ಟಿರುವಂತ ಒಂದು ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಇದ್ದಾರೆ, ಅದೇ ಅಲ್ಲದೆ DK ಶಿವಕುಮಾರ್ ಅವರ ಬೆಂಬಲಿಗರು ಇದ್ದಾರೆ. ಅಂದ್ರೆ ಇವರನ್ನೇ ಸೆಲೆಕ್ಟ್ ಮಾಡಕ್ಕೆ ಯಾಕೆ ಕಾರಣ ಅಂದ್ರೆ, ಈ ಒಂದು ಹಿರಿಯ ನಾಯಕರಿಗೆ ಕೋಕ್ ಕೊಡಲು ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಮಧು ಬಂಗಾರಪ್ಪ ಅವರ ವಿಚಾರವಾಗಿ ಸಹ ಸಾಕಷ್ಟು ಅವರ ಒಂದು ಕೆಲಸ ಕಾರ್ಯದಲ್ಲಿ ಅತೃಪ್ತಿ ಇದೆ ಅನ್ನೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸಾಕಷ್ಟು ವಿವಾದಗಳಿಂದ ಸಹ ಕೂಡಿರ್ತಾರೆ. ಹೀಗಾಗಿ ಅವರ ಒಂದು ಏನು ಖಾತೆ ಇದೆ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಇವರಿಗೆ ಸರಿಯಾಗಿ ಕನ್ನಡ ಬರಲ್ಲ ಅನ್ನೋದು ಸಹ ಈಗಾಗಲೇ ಸಾಕಷ್ಟು ಟ್ರೋಲ್ಗಳಲ್ಲೂ ಸಹ ನಾವು ಈಗಾಗಲೇ ಗಮನಿಸ್ತಿದ್ವಿ. ಈ ಒಂದು ಆಪಾದನೆಯೂ ಸಹ ಇದೆ. ಅದರಲ್ಲೇ ಅದನ್ನ ಬಹಿರಂಗವಾಗಿಯೂ ಸಹ ಈಗಾಗಲೇ ಮಧು ಬಂಗಾರಪ್ಪನವರು ಒಪ್ಕೊಂಡಿದ್ದಾರೆ. ಹೀಗಾಗಿ ಇದೊಂದು ಕಾರಣದಿಂದಾಗಿ ಮಧು ಬಂಗಾರಪ್ಪನವರಿಗೆ ಕೋಕ್ ನೀಡುವಂತ ಒಂದು ಸಾಧ್ಯತೆ ಇದೆ. ಅದಲ್ಲದೆ D ಸುಧಾಕರ್ ಅವ್ರಿಗೆ ತಮ್ಮ ಕೊಟ್ಟಂತ ಒಂದು ಖಾತೆಯನ್ನ ನಿರ್ವಹಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ BPL ನ ನಕಲಿ ಕಾರ್ಡ್ಗಳ ರದ್ದತಿ ವೇಳೆಯ
ಅವಸರದ ಹೆಜ್ಜೆ ಇಟ್ಟು ಅನರ್ಹ ಅಂದ್ರೆ ಅರ್ಹರ BPL ಕಾರ್ಡ್ಗಳು ಸಹ ರದ್ದಾಗುವಂತೆ ಮಾಡಿದ ಒಂದು ಆರೋಪದ ವಿಚಾರವಾಗಿ ಸಹ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿದ್ರು. ಆ ಒಂದು ವಿಚಾರವಾಗಿ ಅವರಿಗೂ ಸಹ ಕೋಕ್ ಕೊಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಬೋಸರಾಜ್ ಅವರು ಅಂದ್ರೆ ಸಣ್ಣ ನೀರಾವರಿ ಖಾತೆಯನ್ನ ಇವರಿಗೆ ನೀಡಲಾಗಿದೆ, ಈ ಖಾತೆಯನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಅದಲ್ಲದೆ ರಹೀಂ ಖಾನ್ ಅವರು ಸಹ ಪ್ರಮಾಣ ವಚನ ಸ್ವೀಕರಿಸಿದಾಗ ಮತ್ತೆ ಒಂದು ಅಧಿವೇಶನದಲ್ಲಿ ಅಂದ್ರೆ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಬೇರೆ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳಲ್ಲ. ಅದಿಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರ ಒಂದು ಮಾತುಗಳನ್ನ, ಅವರ ಒಂದು ಸಮಸ್ಯೆಗಳನ್ನ ಆಲಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಕಾರಣಗಳಿಂದಾಗಿ ಸಾಕಷ್ಟು ಕಾರಣಗಳಿದ್ದಾವೆ. ಸಾಕಷ್ಟು ಹಿರಿಯ ಸಚಿವರು ಸಹ ಇಲ್ಲೊಂದ್ ಕಡೆ ಕಾರ್ಯಕರ್ತರ ಕೈಗೂ ಸಹ ಸಿಗ್ತಾ ಇಲ್ಲ, ಸರಿಯಾಗಿ ಖಾತೆಯನ್ನು ಸಹ ನಿರ್ವಹಿಸ್ತಾ ಇಲ್ಲ. 2 ವರ್ಷದ ಒಂದು ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಅನ್ನು ಸಹ ಹೈಕಮಾಂಡ್ಗೆ ಇದುವರೆಗೂ ಸಹ ತಲುಪಿಸಿಲ್ಲ ಅನ್ನುವಂತ ಒಂದು ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ಕಡೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಹೀಗಾಗಿ ಹಿರಿಯ ಸಚಿವರನ್ನ ಈ ಹಿಂದೆ 2023 ಮೇ ತಿಂಗಳ ಸಂದರ್ಭದಲ್ಲಿ ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲಿ, ಅದಲ್ಲದೆ ಸಚಿವ ಸಂಪುಟ ರಚನೆ ಆಗುವಂತಹ ಒಂದು ಸಂದರ್ಭದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗಿತ್ತು. ಆಗ ಹೈಕಮಾಂಡ್ ಆ ಒಂದು ಹಿರಿಯ ಸಚಿವರಿಗೆ, ಹಿರಿಯ ನಾಯಕರಿಗೆ, ಏನು BK ಹರಿಪ್ರಸಾದ್ ಇರ್ಬೋದು, RV ದೇಶಪಾಂಡೆ, ಹೀಗೆ ಸಾಕಷ್ಟು ಹಿರಿಯ ನಾಯಕರಿಗೆ ಒಂದು ಮಾತನ್ನ ಹೈಕಮಾಂಡ್ ಕೊಟ್ಟಿತ್ತು. 2 ವರ್ಷದ ನಂತರ ನಿಮ್ಗೆ ಅವಕಾಶವನ್ನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಗೆ ಸಚಿವ ಸ್ಥಾನವನ್ನ ನೀಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ, ಒಂದು ಆತ್ಮವಿಶ್ವಾಸದ ಒಂದು ಭರವಸೆಯನ್ನ ಹೈಕಮಾಂಡ್ ನೀಡಿತ್ತು. ಹಾಗಾಗಿ ಈಗಾಗಲೇ 2 ವರ್ಷ ಪೂರೈಸಿದೆ. ನವೆಂಬರ್ ಅಂದ್ರೆ ಈ ವರ್ಷದ ನವೆಂಬರ್ ತಿಂಗಳಿಗೆ ಸರ್ಕಾರ 2.5 ವರ್ಷ ಪೂರೈಸುತ್ತೆ. ಇದೀಗ ಕಾಂಗ್ರೆಸ್ ಸರ್ಕಾರ ಏನು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅಂದ್ರೆ ಈಗಾಗಲೇ ಏನು ಸುಳಿವನ್ನು ಸಹ ಈಗಾಗಲೇ ಸಚಿವರು ಕೊಟ್ಟಿರುವಂತದ್ದು, ಈ ಒಂದು ಸೂಚನೆಯ ಆಧಾರದ ಮೇಲೆ, ಈ ಒಂದು ಸುಳಿವಿನ ಆಧಾರದ ಮೇಲೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಒಂದು ಕೈಗೆ ಒಂದು ಪಟ್ಟಿಯನ್ನ ಕೊಟ್ಟಿರುವಂತದ್ದು. 10 ರಿಂದ 15 ಜನ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸ ಮುಖಗಳಿಗೆ, ಜೊತೆಗೆ ಹಿರಿಯ ಅನುಭವಿ ನಾಯಕರಿಗೆ ಸಂಪುಟದಲ್ಲಿ ಅವಕಾಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸಹ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಸಚಿವ ಸಂಪುಟ ಏನು ಪುನರ್ರಚನೆ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾವ ಸಚಿವರಿಗೆ ಕೋಕ್ ಕೊಡ್ಲಾಗುತ್ತೆ, ಆ ಸಚಿವರಿಗೆ ಕೋಕ್ ಕೊಟ್ಟಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರ ಅಥವಾ ಹೈಕಮಾಂಡ್ ಮುಂದೆ ಮತ್ತೆ ತಮ್ಮ ಪ್ರಯತ್ನವನ್ನ, ಮತ್ತೆ ಸಚಿವ ಸ್ಥಾನ ಬೇಕೇ ಬೇಕು, ಮುಂದುವರಿಸಿ ನಮ್ಮ ಸಚಿವ ಸ್ಥಾನದಿಂದ ಅಂತ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರ ಅನ್ನೋದನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಮ್ಮನ್ನ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.